ಪ್ರೀತಿಯ ಸಹೋದರ ಸಹೋದರರೇ, ನಿಮ್ಮೆಲ್ಲರನ್ನು ಈ ವಾಕ್ಯವನ್ನು ಆಲಿಸಲು ಧ್ಯಾನಿಸಲು ನಿಮ್ಮನ್ನು ಆಹ್ವಾನಿಸುತ್ತೇನೆ. ಪ್ರೀತಿಯ ಸಹೋದರ ಸಹೋದರರೇ, ಉತ್ತರ ಮತ್ತು ಆಶೀರ್ವಾದದ ಬಗ್ಗೆ ನಾವು ಈಗ ನೋಡುವಾಗ ಅಬ್ರಾಮನಿಗೆ ಯಾವ ರೀತಿಯ ಉತ್ತರಗಳು ಸಿಕ್ಕಿತು ಎಂಬುದನ್ನು ನಾವು ಇಲ್ಲಿ ಆದಿಕಾಂಡ 12ನೇ ಅಧ್ಯಾಯ ವಾಕ್ಯಗಳು 1ರಿಂದ 3ರವರೆಗೆ ನಾವು ಧ್ಯಾನಿಸುವಾಗ ನಮಗೆ ಗೊತ್ತಾಗುತ್ತದೆ. ಪ್ರೀತಿಯ ಸಹೋದರ ಸಹೋದರರೇ, ಅಬ್ರಾಮನಿಗೆ ಆ ವಾಕ್ಯದ ಮುಖಾಂತರ ಯಾವ ರೀತಿಯಾಗಿ ಅಬ್ರಾಮನಿಗೆ ಆಶೀರ್ವದಿಸುತ್ತಾರೆ. ಅಬ್ರಾಮನು ದೇವರು ಆರಿಸಿಕೊಂಡಾಗ ಅಬ್ರಾಮನ ಸ್ವರವನ್ನು ಕೇಳಿದಾಗ ಅಬ್ರಾಮನು ಆ ವಾಣಿಗೆ ಕಿವಿಕೊಟ್ಟನು, ಆ ವಾಣಿಯನ್ನು ಆಲಿಸಿದನು. ಆ ವಾಣಿ ಹೇಳಿದಾಗ ಅದರಂತೆ ತನ್ನ ನಡೆನುಡಿಗಳನ್ನು ಬದಲಾವಣೆ ಮಾಡಿಕೊಂಡನು ಎಂಬುದನ್ನು ನಾವು ನೋಡುತ್ತೇವೆ. ಅಬ್ರಾಮನು ಹಲವಾರು ರೀತಿಯಿಂದ ಯಾರು ದೇವರು ಎಂದು ಅರಿಯದ ರೀತಿಯಲ್ಲಿ ಈ ಲೋಕದಲ್ಲಿ ಜೀವಿಸುತ್ತಿದ್ದರು. ಆದರೆ ದೇವರು ನಾನೇ ನಿಜವಾದ ದೇವರು ಎಂದಾಗ ಆ ವಾಣಿಯನ್ನು ನಂಬಿದನು, ವಿಶ್ವಾಸಿಸಿದನು. ಅದರಲ್ಲಿ ದೃಢವಾಗಿ ಆತನು ಬಲಗೊಂಡನು ಎಂಬುದನ್ನು ನಾವು ನೋಡುತ್ತೇವೆ. ಪ್ರೀತಿಯ ಸಹೋದರ ಸಹೋದರಿ, ನೀವು ಸಹ ಈ ಲೋಕದಲ್ಲಿ ದೃಢವಾಗಿ ಅಬ್ರಾಮನ ಥರ ವಿಶ್ವಾಸದಿಂದಲೂ ಐಕ್ಯತೆಯಿಂದಲೂ ನಂಬಿಕೆಯಿಂದಲೂ ದೃಢವಾಗಿ ನೀವು ನಿಂತುಕೊಂಡಾಗ ನಿಜವಾಗಿ ನೀವು ಅಬ್ರಾಮನನ್ನು ದೇವರು ಯಾವ ರೀತಿಯಾಗಿ ಆಶೀರ್ವದಿಸಿದರು ಅದೇ ರೀತಿಯ ಆಶೀರ್ವಾದಗಳು ಹಿಂದೆ ಈ ಸಮಯದಲ್ಲಿ ಈ ವಾಕ್ಯವನ್ನು ನೀವು ಕೇಳುವಾಗಲೇ ನಿಜವಾಗಿಯೂ ಆಶೀರ್ವದಿಸಲ್ಪಡುವಿರಿ ಎಂದು ನಾನು ನಿಜವಾಗಿ ಹೇಳಬಲ್ಲೆ. ಪ್ರೀತಿಯ ಸಹೋದರ ಸಹೋದರರೇ, ಆದಿಕಾಂಡದಲ್ಲಿ 12ನೇ ಅಧ್ಯಾಯದಲ್ಲಿ ನಾನು ಈ 1ರಿಂದ 3ರವರೆಗೆ ಓದುತ್ತೇನೆ, ಕೇಳಿ. ಅಬ್ರಾಮನಿಗೆ ದೇವರ ಕರೆ. ಸರ್ವೇಶ್ವರ ಸ್ವಾಮಿ ಅಬ್ರಾಮನಿಗೆ ಹೀಗೆಂದರು, ನೀನು ನಿನ್ನ ಸ್ವಂತ ನಾಡನ್ನು, ಬಂಧು ಬಳಗದವರನ್ನು, ತವರು ಮನೆಯನ್ನು ಬಿಟ್ಟು ನಾನು ತೋರಿಸುವ ನಾಡಿಗೆ ಹೊರಟು ಹೋಗು. ನಾನು ನಿನ್ನನ್ನು ದೊಡ್ಡ ಜನಾಂಗವಾಗಿ ಮಾಡುತ್ತೇನೆ, ನಿನ್ನನ್ನು ಆಶೀರ್ವದಿಸಿ ನಿನ್ನ ಹೆಸರಿಗೆ ಘನತೆ ಗೌರವವನ್ನು ತರುತ್ತೇನೆ. ನೀನೇ ಆದರ್ಶದ ಆಶೀರ್ವಾದವಾಗಿ ಬೆಳಗುವೆ. ನಿನ್ನನ್ನು ಅರಸುವವರನ್ನು ನಾನು ಅರಸುತ್ತೇನೆ, ನಿನ್ನನ್ನು ಶಪಿಸುವವರನ್ನು ನಾನು ಶಪಿಸುತ್ತೇನೆ. ಧರೆಗೆ ಕುಲದವರಿಗೆಲ್ಲ ನಿನ್ನ ಮುಖೇನ ದೊರಕುವುದು ನನ್ನಿಂದ ಆಶೀರ್ವಾದ. ಹೌದು ಪ್ರೀತಿಯ ಸಹೋದರ ಸಹೋದರರೇ, ದೇವರು ಅಬ್ರಾಮನಿಗೆ ಏನು ಹೇಳ್ತಾರೆ ನೋಡಿ. ನೀನು ಯಾರನ್ನು ನೀನು ಅರಸ್ತೀಯೋ ಅವರನ್ನು ನಾನು ಅರಸಿ ಆಶೀರ್ವದಿಸುತ್ತೇನೆ. ಆಶೀರ್ವದಿಸಿ ಆ ಕುಟುಂಬವು, ಆ ಜನರು, ಆ ಮಕ್ಕಳು ಮೊಳಗುವಂತೆ ನಾನು ಮಾಡುತ್ತೇನೆ. ನೀನು ಯಾರನ್ನು ಶಪಿಸಿ ಅವರಿಗೆ ಹೇಳ್ತೀಯೋ ಅವರನ್ನು ನಾನು ಶಪಿಸಿ ಬಿಡುತ್ತೇನೆ. ಹೌದು ಪ್ರೀತಿಯ ಸಹೋದರ ಸಹೋದರರೇ, ಈ ಧರೆಗೆ ಕುಲದವರಿಗೆಲ್ಲ ನಿನ್ನ ಮುಖೇನ ಅಂದ್ರೆ ಅಬ್ರಾಮನ ಮುಖೇನ ದೊರಕುವುದು ಎಲ್ಲ ಆಶೀರ್ವಾದಗಳು. ಆಶೀರ್ವಾದ ಬೇಡ ಅಂದು ಆಶೀರ್ವಾದ ಕೊಡಲಿಲ್ಲವೋ ಅಬ್ರಾಮನು, ಆ ಆಶೀರ್ವಾದ ಆ ಕುಟುಂಬಕ್ಕೆ ಸಿಕ್ಕುವುದಲ್ಲ ಎಂದು ನಾವು ಈ 3ನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ಪ್ರೀತಿಯ ಸಹೋದರ ಸಹೋದರರೇ, ನೀವು ಸಹ ಕೆಲ ಸಮಯಗಳಲ್ಲಿ ನಿಮ್ಮ ಮಕ್ಕಳಿಗಾಗಲಿ, ಬೇರೆಯವರಿಗಾಗಲಿ, ನಿಮ್ಮ ಸ್ನೇಹಿತರಿಗಾಗಲಿ ಅಥವಾ ನಿಮ್ಮ ಸಂಬಂಧಿಕರಿಗಾಗಲಿ ನೀವು ಯಾವುದೋ ರೀತಿ ನಿಮ್ಮ ಬಾಯಿಂದ ಒಂದು ಮಾತನ್ನು ನುಡಿದರೆ ಅವರಿಗೆ ಆ ಸಮಯದಲ್ಲಿ ಅದು ನಡೆದು ಬಿಟ್ಟರೆ ಅವರು ನಿನ್ನನ್ನು ನಂಬುವರು. ಈತನು ಈಗ ಹೇಳ್ಬಿಟ್ಟಪ್ಪ, ಇದು ನಡೆದೋಯ್ತು, ಈತನ ಹತ್ರ ಹೋಗೋಣ. ಆದರೆ ಆತನು ಒಳ್ಳೆಯದು ಹೇಳಿ ಒಳ್ಳೆಯದು ನಡೆದು ಬಿಟ್ಟರೆ ಅದು ಒಳ್ಳೆಯದು. ಆತನು ಹೇಳಿದಾಗ ಅದು ಕೆಟ್ಟದ್ದು ನಡೆದು ಬಿಡ್ತಾರೆ, ಆತನನ್ನು ದೂಷಿಸುವಿರಿ ನೀವು. ಪ್ರೀತಿಯ ಸಹೋದರ ಸಹೋದರರೇ, ಆದರೆ ಅಬ್ರಾಮನಿಗೆ ದೇವರು ಆಶೀರ್ವಾದ ಮಾಡುವ ಕೃಪೆಯನ್ನು ಕೊಟ್ಟರು. ಜನರನ್ನು ಅರಸು,
ಆಶೀರ್ವದಿಸು, ನಾನು ಎಳೆದು ಬರುತ್ತೇನೆ. ನೀನು ಯಾರನ್ನು ನಾನು ಶಪಿಸ್ತೀಯೋ ಅವರನ್ನು ನಾನು ಶಪಿಸಿ ಬಿಡುತ್ತೇನೆ ನಿನ್ನ ಬಾಯಿಂದ ನುಡಿದರೆ ಎಂದು ದೇವರು ಹೇಳ್ತಾರೆ. ಪ್ರೀತಿಯ ಸಹೋದರ ಸಹೋದರಿ, ಇಂದು ನೀವು ನೋಡಿರಬಹುದು, ಏಕೆಂದರೆ ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದಾಗ 30 ವರ್ಷಗಳು ಅವರು ಬದುಕಿದಾಗ ಯಾವುದೇ ಅದ್ಭುತ ಮಾಡಲಿಲ್ಲ, ಯಾವುದೇ ಅತಿಶಯ ಮಾಡಲಿಲ್ಲ ಅವರು. ಆದರೆ ಅವರು ಯಾವಾಗ ಪವಿತ್ರಾತ್ಮರ ಶಕ್ತಿಯನ್ನು ಪಡೆದು ಈ ಲೋಕಕ್ಕೆ ವಾಕ್ಯವನ್ನು ಸಾರಲು, ಅದ್ಭುತವನ್ನು ಮಾಡಲು ಬಂದರೋ ಹಲವಾರು ಜನರಿಗೆ ಅದ್ಭುತ ಕಾರ್ಯಗಳು ನಡೆಯಿತು ಎಂಬುದನ್ನು ನೋಡುತ್ತೇವೆ. ಯೇಸು ಸ್ವಾಮಿ ಅಲ್ಲಿ ಕುಳಿತಿದ್ದಾಗ ಪ್ರಬೋಧನೆ ಮಾಡಿದರು. 3 ದಿವಸ ಅಲ್ಲಿದ್ದವರು ಕಾಡಿನಲ್ಲಿದ್ದರು, ಬಳಲಿ ಬೆಂಡಾಗಿದ್ದರು. ಯೇಸು ಹೇಳಿದರು, ಅವರು ಏನಾದರೂ ಕೊಡಿ ಊಟಕ್ಕೆ. ಆದರೆ ಶಿಷ್ಯರು ಹೇಳ್ತಾರೆ, ನಮ್ಮ ಹತ್ರ ಏನಿದೆ, ಬರೀ ಸ್ವಲ್ಪ ಇದೆ ಅಷ್ಟೇ, ಅದನ್ನೇ ಕೊಡಿ ಅಂತ ಹೇಳಿದರು. ಯಾರಿಗೂ ಸ್ವಲ್ಪ ಮಂದಿಗೆ ಕೊಟ್ಟರೆ ಸ್ವಲ್ಪ ಮಂದಿಗೆ ಸಾಲುವುದಿಲ್ಲ ಯೇಸುವೆ ಎಂದು ಹೇಳಿದರು. ಆಗ ಯೇಸು, ನಿಮ್ಮಲ್ಲಿ ಏನಾದರೂ ಇದೆಯೇ? ಆಗ ಶಿಷ್ಯರು ಹೋಗಿ ಆ ಗುಂಪಿನಲ್ಲಿ ಹುಡುಕಿದಾಗ ಒಂದು ಮಗುವಿನ ಹತ್ತಿರ ಆ ರೊಟ್ಟಿಗಳು 2 ಮೀನುಗಳು ಇದ್ದವು. ಆ 5 ರೊಟ್ಟಿಗಳು 2 ಮೀನನ್ನು ತೆಗೆದುಕೊಂಡು ಬಂದು ಯೇಸುವಿಗೆ ಕೊಟ್ಟಾಗ ಯೇಸು ಅದನ್ನು ಆಶೀರ್ವದಿಸಿ ಅವರಿಗೆ ಹೇಳಿದರು, ಹೋಗಿ ನೆಲದ ಮೇಲೆ ಹಸಿರು ಹುಲ್ಲಿನ ಮೇಲೆ 50ರಂತೆಯೂ 100ರಂತೆಯೂ ಪಂಕ್ತಿಯನ್ನು ಕೊಳ್ಳಿಸಿರಿ. ಇಗೋ, ನಾನು ದೇವರು ಆಶೀರ್ವದಿಸಿ ಅವರಿಗೆ ಕೈ ಕೊಟ್ಟಾಗ ಅವರು ಹಂಚುತ್ತಾ ಇದ್ದಾಗ 5,000 ಜನರು ತಿಂದು ಉಂಡು ಇನ್ನು 12 ಬುಟ್ಟಿಗಳು ಮಿಕ್ಕಿದ್ದನ್ನು ನಾವು ನೋಡುತ್ತೇವೆ. ಪ್ರೀತಿಯ ಸಹೋದರ ಸಹೋದರಿ, ಇದೇ ಒಂದು ಅದ್ಭುತ ನೋಡಿ. ಆ ಕಾಡಿನಲ್ಲಿ ಏನು ಆಹಾರವಿಲ್ಲ, ಆದರೆ ದೇವರು ಆಶೀರ್ವದಿಸಿದರು. ದೇವರು ಆಶೀರ್ವಾದ ಮಾಡಿದಾಗ ಅದು ಫಲಭರಿತವಾಗಿ ಅಲ್ಲಿ ಊಟ ತಿಂದು ಎಲ್ಲರೂ ತೃಪ್ತರಾದರು. ಅದೇ ರೀತಿಯಾಗಿ ಇಂದು ನಾನು ಹೇಳ್ತೇನೆ, ಪ್ರೀತಿಯ ಸಹೋದರ ಸಹೋದರಿ, ನೀವು ಒಬ್ಬೊಬ್ಬರು ಸಹ ಇಲ್ಲಿ ಯೇಸು ಸ್ವಾಮಿ ಯಾವ ರೀತಿಯಾಗಿ ಪ್ರಾರ್ಥನೆ ಮಾಡಿದರು ಅದೇ ರೀತಿಯಾಗಿ ನೀವು ಪ್ರಾರ್ಥನೆ ಮಾಡಿದರೆ ಪ್ರಾರ್ಥನೆಗಳು ಫಲಭರಿತವಾಗುತ್ತದೆ. ನಿಮ್ಮ ಪ್ರಾರ್ಥನೆಗಳಿಗೆ ಸುಖ ಬರುತ್ತದೆ, ನಿಮ್ಮ ಪ್ರಾರ್ಥನೆಗಳಿಗೆ ಸಂತೋಷ ಬರುತ್ತದೆ, ನಿಮ್ಮ ಪ್ರಾರ್ಥನೆಗಳಿಗೆ ಆನಂದ ಬರುತ್ತದೆ. ನೀವು ಯಾವುದಕ್ಕೋಸ್ಕರ ಪ್ರಾರ್ಥನೆ ಮಾಡಬೇಕು ಯೋಚನೆ ಮಾಡಿ ಪ್ರಾರ್ಥನೆ ಮಾಡಿದಾಗ ದೇವರಿಗೆ ಗೊತ್ತು ಈ ಮಗಳಿಗೆ, ಈ ಮಗನಿಗೆ, ಈ ಮಗುವಿಗೆ ಏನು ಕೊಡಬೇಕೆಂದು ದೇವರು ಕೊಟ್ಟೇ ಕೊಡುವರು. ಪ್ರೀತಿಯ ಸಹೋದರ ಸಹೋದರಿ, ಅದೇ ಅಬ್ರಾಮನು ಅಲ್ಲಿ ದೇವರು ಹೇಳಿದರು, ನೀನು ಆಶೀರ್ವದಿಸುವವರನ್ನು ಆಶೀರ್ವದಿಸ್ತೇನೆ, ನೀನು ಶಪಿಸುವವರನ್ನು ಶಪಿಸ್ತೇನೆ. ಇಲ್ಲಿ ಯೇಸು ಸ್ವಾಮಿ ಅಲ್ಲಿ ಬಂದಿದ್ದವರಿಗೆ ಅವರು ಶಿಷ್ಯ ಹೇಳಿದರು, ನಾವು 3 ದಿವಸ ನೀವು ಕಳಿಸಿಬಿಟ್ರೆ ಅಲ್ಲಿ ಎಲ್ಲಿ ಜನರು ಬಿದ್ದು ಅಲ್ಲಿ ಅವರಿಗೆ ಸುಸ್ತಾಗುತ್ತದೆ. ಆದರೆ ಯೇಸು ಮಾಡಿದ ಅದ್ಭುತವು, ಆಶೀರ್ವಾದವು ಎಂಥದ್ದು ಎಂಬುದನ್ನು ನೋಡಿ ಅದೇ ರೀತಿಯ ಆಶೀರ್ವಾದ ಮಕ್ಕಳಾಗಿ ನಾವು ಮಾರ್ಪಡಲೇಬೇಕು. ಈ ಸಮಯದಲ್ಲಿ ನಾನು ಸತ್ಯವಾಗಿ ಹೇಳ್ತೇನೆ, ಪ್ರೀತಿಯ ಸಹೋದರ ಸಹೋದರಿ, ನೀವು ಅಬ್ರಾಮನ ತರ ಯೇಸುವನ್ನು ನಂಬಿರಿ. ಯೇಸುವಿನ ಮಾತಿಗೆ, ಯೇಸುವಿನ ವಾಕ್ಯಕ್ಕೆ, ಆ ನುಡಿಗಳಿಗೆ ಓದಿದಾಗ ಆ ವಾಕ್ಯಗಳು ನಿಮಗೆ ಜೀವ ಬರುವುದಂತೆ ಮಾಡುತ್ತದೆ. ಏಕೆಂದರೆ ನೀನು ಬೆಳಿಗ್ಗೆ ಎದ್ದು ನೀನು ಬ್ರಷ್ ಎಲ್ಲ ಮಾಡಿಕೊಂಡಾಗ, ನೀನು ತಲೆ ಬಾಚಿಕೊಂಡಾಗ, ಆಗ ನೀನು ಸ್ನಾನ ಮಾಡಿದಾಗ, ಬಟ್ಟೆ ಹಾಕಿದಾಗ ನಿನ್ನ ದೇಹವು ಯಾವ ರೀತಿಯಾಗಿ ಫ್ರೆಶ್ ಆಗಿರುತ್ತದೋ ಅದೇ ರೀತಿಯಾಗಿ ನೀನು ಪ್ರಾರ್ಥನೆ ಮಾಡಿದಾಗ, ಆ ಪ್ರಾರ್ಥನೆ ದಿನನಿತ್ಯವೂ ಪ್ರಾರ್ಥನೆ ಮಾಡಿದಾಗ ನಿನ್ನಲ್ಲಿ ಬೇರೂರುವ ಆ ದೇವರ ಶಕ್ತಿಯು ನಿನ್ನಲ್ಲಿ ತಾನಾಗಿಯೇ ಅದು ಬೆಳೆಯುತ್ತದೆ. ಪ್ರೀತಿಯ ಸಹೋದರ ಸಹೋದರರೇ, ಹಲ್ಲೆಲೂಯ, ದೇವಾದ ದೇವನೇ ಸ್ತೋತ್ರ. 2ನೇ ವಾಕ್ಯ ಏನು ಹೇಳುತ್ತದೆ ಕೇಳೋಣ. ನಾನು ನಿಮ್ಮನ್ನು ದೊಡ್ಡ ಜನಾಂಗವಾಗಿ ಮಾಡುತ್ತೇನೆ. ದೇವರು ಅಬ್ರಾಮನಿಗೆ ಹೇಳ್ತಾರೆ, ನಾನು ನಿನ್ನನ್ನು ದೊಡ್ಡ ಜನಾಂಗವಾಗಿ ಮಾಡುತ್ತೇನೆ, ಭಯಪಡಬೇಡ, ನೀನು ನನ್ನೊಟ್ಟಿಗಿರುವೆ. ನೀವು ಅಷ್ಟೇ ಈ ಸಮಯದಲ್ಲಿ ಭಯಪಡಬೇಡಿ. ಪ್ರೀತಿಯ ಸಹೋದರ ಸಹೋದರಿ, ಭಯವಿದೆಯಾ? ಭೀತಿ ಇದೆಯಾ? ಈ ಲೋಕದಲ್ಲಿ ವೇದನೆಯ, ಈ ಲೋಕದಲ್ಲಿ ಚಿಂತೆಯ, ಸಾಲಬಾಧೆಯ, ಕೊರತೆಯ, ಕೆಲಸವಿಲ್ಲವೋ? ಚಿಂತೆ ಮಾಡಬೇಡಿ. ದೇವರು ಹೇಳ್ತಾರೆ ಅಬ್ರಾಮನಿಗೆ, ನಿನ್ನನ್ನು ದೊಡ್ಡ ಜನಾಂಗವಾಗಿ ನಾನು ಮಾಡುತ್ತೇನೆ. ಇಂದು ನಿಮಗೆ ಹೇಳ್ತಾರೆ, ಮಗನೇ, ನಾನು ನಿನ್ನನ್ನು ಆಶೀರ್ವದಿಸ್ತೇನೆ, ದೊಡ್ಡ ಜನಾಂಗವಾಗಿ ಮಾಡ್ತೇನೆ. ಕಷ್ಟದಲ್ಲಿದೆಯಾ? ತೊಂದರೆಯಲ್ಲಿದೆಯಾ? ಈಗ ನಾನು ನಿನ್ನನ್ನು ಆಶೀರ್ವದಿಸ್ತೇನೆ ಎಂದು ದೇವರು ಹೇಳ್ತಾರೆ. ಪ್ರೀತಿಯ ಸಹೋದರ ಸಹೋದರರೇ, ನಿನ್ನನ್ನು ಆಶೀರ್ವದಿಸಿ ನಿನ್ನ ಹೆಸರಿಗೆ ಘನತೆ, ಗೌರವವನ್ನು ನಾನು ತರುತ್ತೇನೆ. ಈ ಸಮಯದಲ್ಲಿ ಕೊರತೆಯಲ್ಲಿರುವ ಮಗನೇ, ಮಗಳೇ, ನಿನ್ನ ಕೊರತೆಯನ್ನು ದೇವರು ತೆಗೆದು ನಿನ್ನನ್ನು ಆಶೀರ್ವದಿಸಿ, ಈ ಜನರು ನಿನ್ನನ್ನು ಹೀಯಾಳಿಸಿರುವರು, ಯಾವುದೋ ರೀತಿಯಿಂದ ನಿನ್ನ ಮೇಲೆ ದ್ವೇಷವಿದೆಯೋ, ಹಗೆತನವಿದೆಯೋ,
ಕುಂದು ಕೊರತೆ ಇದೆಯೋ ಎಲ್ಲವನ್ನು ಮಗಳೇ ಈ ಸಮಯದಲ್ಲಿ ನಿನ್ನ ಕಣ್ಣೀರಿನ ಪ್ರಾರ್ಥನೆಯು ಮಗಳೇ ಮಗನೇ ಈ ಸಮಯದಲ್ಲಿ ಕೆಲವು ತಿಂಗಳುಗಳಿಂದ ಕೆಲವು ವರ್ಷಗಳಿಂದ ಮಾಡಿದ ಪ್ರಾರ್ಥನೆಗಳು ಈ ಸಮಯದಲ್ಲಿ ನಿಮಗೆ ಫಲ ಕೊಡುತ್ತವೆ. ಈ ಸಮಯದಲ್ಲಿ ಫಲ ಕೊಡುತ್ತವೆ. ಫಲ ಕೊಡಿ ಘನತೆ ನಿಮ್ಮ ಗೌರವವನ್ನು ದೇವರು ಹೆಚ್ಚಿಸುವರು. ಭಯಪಡಬೇಡಿ. ದೇವರ ಮುಂದೆ ನೀವು ತಲೆಬಾಗಿದಾಗ, ದೇವರ ಮುಂದೆ ನೀವು ನಿಂತಾಗ ದೇವರು ಹೇಳ್ತಾರೆ, ನಾನು ಆಶೀರ್ವದಿಸುತ್ತೇನೆ, ನಿನ್ನ ಹೆಸರಿಗೆ ಘನತೆ ಗೌರವಗಳನ್ನು ತರುತ್ತೇನೆ, ನೀನು ದೇವರೊಟ್ಟಿಗೆ ತಲೆಬಾಗಿ ನಡೆ, ದೇವರೊಟ್ಟಿಗೆ ಬಡೆ. ಈ ಸಮಯದಲ್ಲಿ ಯಾವುದೇ ಲೋಕದ ಕುಂದು ಕೊರತೆಗಳನ್ನು ಬಿಟ್ಟು ಕೆಲಸ ಮಾಡು, ಸಮಯ ತಕ್ಕ ಮಾಡು. ಆದರೆ ಕೆಲಸಕ್ಕೆ ದೇವರು ನಿನ್ನನ್ನು 100 ಮಡಿಯಷ್ಟು ಆಶೀರ್ವದಿಸುವರು ಎಂದು ದೇವರು ಹೇಳ್ತಾರೆ. ಪ್ರೀತಿಯ ಸಹೋದರ ಸಹೋದರರೇ, ದೇವರು ಎಂದಿಗೂ ನಿಮ್ಮನ್ನು ಕೈಬಿಡುವುದಿಲ್ಲ. ನಿಮ್ಮ ಘನತೆ ಗೌರವವನ್ನು ಆಶೀರ್ವದಿಸಿ ನಿಮ್ಮ ಕುಟುಂಬಗಳನ್ನು ಈ ಸಮಯದಲ್ಲೇ ಮೇಲೆತ್ತುವರು. ದೇವರಲ್ಲಿ ನೀವು ನಂಬಿಕೆ ಇಡಿ, ವಿಶ್ವಾಸವಿಡಿ ಪ್ರೀತಿಯ ಸಹೋದರ ಸಹೋದರರೇ. ಆದರೆ ನೋಡಿ, ನಾವು ಮೊದಲನೇ ವಾಕ್ಯಕ್ಕೆ ಬರುವಾಗ ಅಬ್ರಾಮನಿಗೆ ಹೀಗೆಂದರು ದೇವರು, ನೀನು ನಿನ್ನ ಸ್ವಂತ ನಾಡನ್ನು, ಬಂಧು ಬಳಗದವರನ್ನು, ತವರು ಅಂದ್ರೆ ಯಾವುದು, ನಿನ್ನ ಹುಟ್ಟಿದ ಮನೆಯನ್ನು ಆ ಸ್ಥಳವನ್ನು ನಾನು ತೋರಿಸುವ ನಾಡಿಗೆ ಹೊರಟು ಹೋಗು. ನಿನ್ನ ಹುಟ್ಟಿದ ಊರು, ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು, ತಂದೆ ತಾಯಿಗಳ ಜೊತೆ ಸಂತೋಷವಾಗಿದ್ದೆ ಇಷ್ಟು ದಿವಸ. ಎಲ್ಲೋ ಒಂದು ಮನೆಗೆ ಹೋದರೆ ಒಂದು ರೀತಿಯ ಸಂತೋಷ ಸಿಗ್ತಾ ಇತ್ತು. ಆದರೆ ನಾನು ಹೇಳ್ತೇನೆ, ನಾನು ಹೇಳುವ ಆ ನಾಡಿಗೆ ಈಗ ನೀನು ಹೊರಡಬೇಕು ಎಂಬ ವಾಣಿ ಕೇಳಿಸ ತಕ್ಷಣ ಅಬ್ರಾಮನು ಹೊರಡುತ್ತಾನೆ. ಪ್ರೀತಿಯ ಸಹೋದರ ಸಹೋದರಿ, ನೀವು ಸಹ ಅದೇ ರೀತಿಯ ಮಕ್ಕಳಾಗಿ ಈ ಸಮಯದಲ್ಲಿ ಮಾರ್ಪಡಬೇಕು. ದಿನನಿತ್ಯವೂ ದೇವರು ತೋರಿಸುವ ಆ ಪ್ರಾರ್ಥನೆಯ ಶಕ್ತಿಯನ್ನು ಪಡೆದುಕೊಳ್ಳಬೇಕು. ಆ ದೇವರು ತೋರಿಸುವ ಕೃಪೆಯಲ್ಲಿ ನಾವು ತುಂಬಬೇಕು. ನಿನ್ನ ಅಚಲವಾದ ಪ್ರೀತಿ ಯಾರಲ್ಲಿ ಇಟ್ಟಿದೆಯೋ, ಈ ಲೋಕದಲ್ಲಿ ಇಟ್ಟಿದೆಯಾ? ಈ ಲೋಕದ ಗಂಡ ಹೆಂಡತಿಯ ಪ್ರೀತಿಯು ಈ ಲೋಕಕ್ಕೆ ಮಾತ್ರ. ನೀನು ಸ್ನೇಹಿತನ ಪ್ರೀತಿಯು ಲೋಕಕ್ಕೆ ಮಾತ್ರ. ನನ್ನ ಪ್ರೀತಿಯಾದರೂ, ನಾನು ಆಶೀರ್ವಾದ ಮಾಡಿ ಕೊಟ್ಟಿರುವ ಪ್ರೀತಿಯಾದರೂ ಅದು ಶಾಶ್ವತವಾದ ಪ್ರೀತಿ. ಆ ಪ್ರೀತಿಯಲ್ಲಿ ಇರುವ ಮಗಳು ಎಂದಿಗೂ ಈ ಲೋಕದ ಪ್ರೀತಿಯಲ್ಲಿ ಜಗಳ ಆಡುವುದಿಲ್ಲ. ಕುಟುಂಬಗಳಲ್ಲಿ ಜಗಳ, ತೊಂದರೆಗಳು, ಕುಂದು ಕೊರತೆಗಳು, ಗಂಡ ಹೆಂಡತಿಯ ಜಗಳಗಳು, ಅಣ್ಣ ತಮ್ಮಂದಿರ ಜಗಳಗಳು, ಪಾಸ್ತಿಗೋಸ್ಕರವಾಗಿಯೂ ಹಲವಾರು ಒಂದು ವಸ್ತುಗಳಿಗೋಸ್ಕರವಾಗಿಯೂ, ಒಂದು ಅಕ್ಕ ಪಕ್ಕದವರು ಒಂದು ಮಾತಿನಿಗಾಗಿಯೂ ಎಷ್ಟೋ ಜನರು ತೊಂದರೆ ತೊಡಕುಗಳಲ್ಲಿ ಇದ್ದಾರೆ. ಅವರನ್ನು ಈ ಸಮಯದಲ್ಲಿ ಅಂತ ತೊಂದರೆ ತೊಡಕುಗಳು ನಿಮ್ಮ ಹಿಂದೆ ಬರದು ಪ್ರೀತಿಯ ಸಹೋದರ ಸಹೋದರರೇ. ಆದರೆ ಎಲ್ಲವನ್ನು ನೀವು ಬಿಟ್ಟು ಬಾಳಿದಾಗ ದೇವರು ನಿಮ್ಮೊಟ್ಟಿಗೆ. ಅದಕ್ಕೆ ಅಬ್ರಾಮನಿಗೆ ಹೇಳಿದ್ರು, ನೀನು ಹುಟ್ಟಿದ ಊರನ್ನು, ತಂದೆ ತಾಯಿಗಳನ್ನು ಬಿಟ್ಟು ಬಾ. ಆತನು ಹೊರಟು ಬಿಟ್ಟ ದೇವರು ಹೇಳಿದ ಸ್ಥಳಕ್ಕೆ. ಅಲ್ಲಿ ದೇವರು ಆತನ ಕಾಲಿಟ್ಟ ಅಬ್ರಾಮನ ಸ್ಥಳವು, ಅಲ್ಲಿ ಆತನಿಗೆ ಸಿಕ್ಕಿದ ಸ್ಥಳವು ಹಸಿರು ಇರಲಿಲ್ಲ, ಅಲ್ಲಿ ಬರಿದಾಗಿ ಇತ್ತು. ಅಲ್ಲಿ ಯಾವುದೇ ರೀತಿಯ ಗಿಡ ಮರಗಳು ಇಲ್ಲ, ಹಸಿರಿಲ್ಲ. ದೇವರು ಹೇಳಿದರು, ಅಬ್ರಾಮನೇ, ನೀನು ಕಾಲಿಟ್ಟ ತಕ್ಷಣ ನಿನ್ನ ಸ್ಥಳವು ಹಸಿರಾಗಿ ಮಾರ್ಪಟ್ಟಿತು. ಹೌದು ಪ್ರೀತಿಯ ಸಹೋದರ ಸಹೋದರರೇ, ಈ ಸಮಯದಲ್ಲಿ ಅಬ್ರಾಮನಿಗೆ ಹೇಳಿದ ದೇವರು ಇಂದು ನಿನಗೂ ಹೇಳ್ತಿದ್ದಾರೆ, ನಿನ್ನ ಕುಟುಂಬಕ್ಕೆ ಹೇಳ್ತಾರೆ. ನೀನು ಯಾವುದೇ ಆಫೀಸ್ಗೆ ಹೋಗುವಾಗ ತೊಂದರೆ ಇದೆಯಾ? ನೀನು ಕಾಲಿಡುವ ಆಫೀಸ್ನಲ್ಲಿ ಸಂತೋಷ ಉಂಟಾಗುವುದು, ಯಾವುದೇ ತೊಂದರೆ ತೊಡಕುಗಳು ಇರುವುದಿಲ್ಲ ಎಂದು ದೇವರು ಹೇಳ್ತಾರೆ. ನೀನು ಮಾಡುವ ಕಾರ್ಯದಲ್ಲಿ ಯಾವುದೇ ಸ್ಥಳ ತೆಗೆದುಕೊಳ್ಳಲು ನೀನು ಹೋದಾಗ ಆ ಸ್ಥಳಕ್ಕೆ ಕಾಲಿಟ್ಟ ತಕ್ಷಣ ಆ ಸ್ಥಳವು ನಿನಗೆ ಬರುವುದು. ಪ್ರೀತಿಯ ಸಹೋದರ ಸಹೋದರನೇ, ಭಯಪಡಬೇಡ. ಅಬ್ರಾಮನ ರೀತಿಯಾಗಿ ಅಬ್ರಾಮನು ದೇವರ ಮಾತಿಗೆ ಹಿಂಜರಿದು ಹೋಗಿ ಕಾಲಿಟ್ಟನು, ಅಲ್ಲಿ ಹಸಿರಾಗಿ ಮಾರ್ಪಟ್ಟಿತು. ನೀನು ಸಹ ದೇವರ ವಿಶ್ವಾಸದಲ್ಲಿ, ದೇವರ ನಂಬಿಕೆಯಲ್ಲಿ ಒಂದು ಕೆಲಸವನ್ನು ಮಾಡು. ಆ ಕೆಲಸವು ಎಂಥದ್ದೇ ಆಗಲಿ ಈ ಲೋಕದಲ್ಲಿ ಅದು ಜಯ ಹೊಂದುವೆ ನಾನು ಎಂದು ಹೇಳಬಲ್ಲೆ. ಪ್ರೀತಿಯ ಸಹೋದರ ಸಹೋದರರೇ, ಎಂದಿಗೂ ಕೈ ಬಿಡುವುದಿಲ್ಲ. ಅಬ್ರಾಮನಿಗೆ ದೇವರು ಯಾವ ರೀತಿಯಾಗಿ ಆಶೀರ್ವದಿಸಿದರು ಅದೇ ರೀತಿಯಾಗಿ
ನಿನ್ನನ್ನು ಆಶೀರ್ವದಿಸುವರು, ನಿನ್ನ ಕುಟುಂಬವನ್ನು ಆಶೀರ್ವದಿಸುವರು. ಪ್ರೀತಿಯ ಸಹೋದರ ಸಹೋದರಿ, ದೇವರು ಎಂದಿಗೂ ಕೈಬಿಡುವುದಿಲ್ಲ. ಪ್ರೀತಿಯ ಸಹೋದರ ಸಹೋದರಿ, ಹಲ್ಲೆಲೂಯಾ. ಧರ್ಮೋಪದೇಶ ಕಾಂಡಕ್ಕೆ ನಾವು ಹೋಗುವಾಗ 1ನೇ ಅಧ್ಯಾಯದಲ್ಲಿ 17ನೇ ವಾಕ್ಯವನ್ನು ಓದುತ್ತೇನೆ, ಕೇಳಿ. ಹಲ್ಲೆಲೂಯಾ. ನ್ಯಾಯ ವಿಚಾರಿಸುವಾಗ ಮುಖ ದಾಕ್ಷಿಣ್ಯ ಮಾಡಬಾರದು. ಅಧಿಕಾರಿಗೂ ಅಲ್ಲರಿಗೂ ಸುಮ್ಮನಾಗಿ ಕಿವಿಗೊಡಿ. ನೀವು ದೇವರ ಹೆಸರಿನಲ್ಲಿ ನ್ಯಾಯ ತೀರಿಸುವುದರಿಂದ ಯಾವ ಮನುಷ್ಯನಿಗೂ ನೀವು ಹೆದರಬೇಡಿ. ನೀವು ತಿರಸ್ಕಾರಕ್ಕಾಗಲಿ ವ್ಯಾಜ್ಯಗಳನ್ನು ನನ್ನ ಬಳಿಗೆ ತನ್ನಿ, ನಾನೇ ಅವುಗಳನ್ನು ತೀರಿಸುತ್ತೇನೆ ಎಂದು ಹೇಳಿದೆ. ಹೌದು ಪ್ರೀತಿಯ ಸಹೋದರ ಸಹೋದರರೇ, ಈ ಧರ್ಮೋಪದೇಶ ಕಾಂಡದಲ್ಲಿ ನ್ಯಾಯಗಳನ್ನು ತೀರಿಸುವ, ನೋಡಿ ಇಲ್ಲಿ ಮೋಸೆ, ಯಾವುದೇ ಆಗಲಿ ಮೋಸೆಗೆ ನ್ಯಾಯವನ್ನು ತೆಗೆದುಕೊಂಡು ಆ ನ್ಯಾಯವನ್ನು ಒಳ್ಳೆಯ ರೀತಿಯಾಗಿ, ಯಾವುದೇ ನ್ಯಾಯವನ್ನು ನನ್ನ ಹತ್ರ ತನ್ನಿ, ನಾನು ಹೆದರದೆ ಆ ನ್ಯಾಯಗಳನ್ನು ತೀರಿಸುತ್ತೇನೆ. ನಾನು ಹೆದರುವುದಿಲ್ಲ. ಆ ಅಧಿಕಾರದಿಂದ, ದೇವರು ಕೊಟ್ಟ ಆ ಅಧಿಕಾರದಿಂದ ಆತನು ನ್ಯಾಯವನ್ನು ತೀರಿಸಿದನು ಎಂಬುದನ್ನು ನೋಡ್ತೇವೆ. ಯಾರೇ ಆಗಲಿ ಲೋಕದಲ್ಲಿ ಒಬ್ಬರಿಗೆ ಒಂದು ನ್ಯಾಯ ತೀರಿಸಬೇಕಾದರೆ ಒಳ್ಳೆಯ ಮನಸ್ಸಿನಿಂದ ದೇವರ ಚಿತ್ತದಂತೆ ನೀವು ನ್ಯಾಯದಲ್ಲಿ ಮಾತನಾಡಿದಾಗ ಖಂಡಿತವಾಗಿಯೂ ದೇವರು ನಿಮ್ಮೊಟ್ಟಿಗೆ ಮಾತನಾಡುವರು. ಪ್ರೀತಿಯ ಸಹೋದರ ಸಹೋದರರೇ, ಹಲ್ಲೆಲೂಯಾ. ದೇವಾದ ದೇವನೇ ಸ್ತೋತ್ರ. ಹಲ್ಲೆಲೂಯಾ. ಯೋಬನ ಗ್ರಂಥದಲ್ಲಿ ನಾವು ನೋಡುವಾಗ 33ನೇ ಅಧ್ಯಾಯದಲ್ಲಿ 33ನೇ ವಾಕ್ಯವನ್ನು ಓದುತ್ತೇನೆ, ಕೇಳಿ. ಇಲ್ಲವಾದರೆ ಸುಮ್ಮನಿದ್ದು ಕಿವಿಗೊಡು. ನಿನ್ನ ಹತ್ರ ಇಲ್ವಾ? ಸುಮ್ಮನಿದ್ದು ನೀನು ಕಿವಿಕೊಡು, ನಿನಗೆ ಬೋಧಿಸುವೆನು ಸುಜ್ಞಾನವನ್ನು. ಇಲ್ಲವಾದರೆ ಸುಮ್ಮನಿದ್ದು ಕಿವಿಗಳು, ನಿನಗೆ ಬೋಧಿಸುವೆನು ಸುಜ್ಞಾನವನ್ನು, ವೈಭವವನ್ನು. ಆದರೆ ನೀನು ಆಗ ಫಲಭರಿತವಾಗಿ ನನ್ನನ್ನು ನಂಬಿದರೆ ನೀನು ಬಾಳುವೆ. ನಿನಗೇನು ಗೊತ್ತಿಲ್ಲ ಅಂದರು, ಆದರೆ ಹೋಗಿ ಒಬ್ಬರ ಮೇಲೆ ಒಬ್ಬರ ಜಗಳಕ್ಕೆ ಬೀಳಬಾರದು. ನಿನಗೆ ಗೊತ್ತಿಲ್ಲ ಅಂದರೆ ಸುಮ್ಮನೆ ಇರು. ನೀನು ಮಾತನಾಡಿ ಅವರ ಜಗಳವನ್ನು ಅಂಟಿಸಿ ಜಾಸ್ತಿ ಮಾಡಬೇಡ, ಸುಮ್ಮನಿದ್ದು ಬಿಡು. ಆಗ ಬೋಧಿಸುವ ಆ ಸುಜ್ಞಾನದ ವರವನ್ನು ನೀಡುತ್ತೇನೆ ಎಂದು ದೇವರು ಹೇಳ್ತಾರೆ. ಪ್ರೀತಿಯ ಸಹೋದರ ಸಹೋದರರೇ, ಹಲ್ಲೆಲೂಯಾ. ದೇವಾದ ದೇವನೇ ಸ್ತೋತ್ರ. ಕೀರ್ತನೆ 32ರಲ್ಲಿ ನಾವು 8ನೇ ವಾಕ್ಯವನ್ನು ಓದುತ್ತೇನೆ, ಕೇಳಿ. ಪ್ರಭು ಇಂತೆಂದನು, ಕಲಿಸುವೆನು ನಾ ನಿನಗೆ, ತಿಳಿಸುವೆನು ಸನ್ಮಾರ್ಗವನ್ನು. ಕಲಿಸುವೆನು ನಾ ನಿನಗೆ ಅಂತ ದೇವರು ಹೇಳ್ತಾರೆ. ತಿಳಿಸುವೆನು ನಾನು ಸನ್ಮಾರ್ಗವನ್ನು. ಆ ಮಾರ್ಗದಲ್ಲೇ ನೀನು ನಡೆ, ಆ ಮಾರ್ಗದಲ್ಲೇ ನೀನು ನಡೆ ಎಂಬುದನ್ನು ನನ್ನ ಮಾರ್ಗವನ್ನು ಬಿಟ್ಟು ಬೇರೆ ಮಾರ್ಗಕ್ಕೆ ಹೋದರೆ ನಿನ್ನ ಮಾರ್ಗವು ಈ ಲೋಕದಲ್ಲಿ ಸರಿಯುವುದಿಲ್ಲ. ಕಷ್ಟಗಳು, ದುಃಖಗಳು, ನೋವುಗಳನ್ನಿರುವೆ. ಏಕೆಂದರೆ ಒಂದು ಕುದುರೆಗೆ ಅವರು ಕಡವಾಣ ಹಾಕಿದಾಗ ಅದು ಆ ಕಡೆ ಈ ಕಡೆ ನೋಡುವುದಿಲ್ಲ, ನೇರವಾಗಿ ನೋಡಿಕೊಂಡು ಹೋಗುತ್ತದೆ. ಅದೇ ರೀತಿಯಾಗಿ ದೇವರು ಹೇಳ್ತಾರೆ, ತಿಳಿಸುವ ನಿನ್ನ ಸನ್ಮಾನವನ್ನು ಅದೇ ರೀತಿಯಾಗಿ ನೀನು ನಡೆ. ಕಟಾಕ್ಷಿಸಿ ನಿನ್ನನ್ನು ಈವೆನು ಸದಾ ಆಲೋಚನೆಯನ್ನು. ಕಟಾಕ್ಷಿಸಿ ನಿನ್ನನ್ನು ಈವೆನು ಸದಾ ಆಲೋಚನೆಗಳನ್ನು ನಾನು ಎಂದು ದೇವರು ಹೇಳ್ತಾರೆ. ಪ್ರೀತಿಯ ಸಹೋದರ ಸಹೋದರಿ, ಅದರಂತೆ ನಿಜವಾಗಿ ಇದ್ದು ದೇವರ ಪ್ರೀತಿಯಲ್ಲಿ, ದೇವರ ಮಮತೆಯಲ್ಲಿ ನಾವು ಇದ್ದು ಜೀವಿಸಲು ನಾವು ಪ್ರಯತ್ನ ಮಾಡೋಣ. ಪ್ರೀತಿಯ ಸಹೋದರ ಸಹೋದರರೇ, ಯೋಬನು ಯಾವ ರೀತಿಯಾಗಿ ಆಶೀರ್ವದಿಸಲ್ಪಟ್ಟನೆಂದರೆ, ಯೋಬನಿಗೆ ಅಗಾಧವಾದ ಎಲ್ಲ ಆಸ್ತಿ ಪಾಸ್ತಿ ಇದ್ದರೂ ದೇವರು ಶೋಧಿಸಿದರು. ಆತನಿಗೆ ಎಂಥ ಕಾಯಿಲೆಗಳು ಬಂದರೂ ಆತನು ದೇವರನ್ನು ನಂಬಿ ಬಾಳಿದನು, ವಿಶ್ವಾಸಿಸಿದನು. ದೇವರು ಎಲ್ಲ ಕಳೆದುಕೊಂಡರು. ಯೋಬನು ಕೊನೆಯಲ್ಲಿ
ಆಶೀರ್ವದಿಸಿದರು ಎರಡರಷ್ಟು. ಅದೇ ರೀತಿಯಾಗಿ ಇಂದು ನಾನು ಪ್ರಾರ್ಥನೆ ಮಾಡುತ್ತೇನೆ, ನಿಮ್ಮ ಕುಟುಂಬಗಳಲ್ಲಿ ಶಾಂತಿ, ಸಮಾಧಾನ, ದೇವರ ಆಶೀರ್ವಾದ, ದೇವರ ಮಮತೆ ಇಳಿದು ಬರಲಿ ಎಂದು ನಾನು ಪ್ರಾರ್ಥನೆ ಮಾಡುತ್ತೇನೆ. ಯೋಬನನ್ನು ಯಾವ ರೀತಿಯಾಗಿ ದೇವರು ಎಂಥ ಕಷ್ಟ ಬಂದರೂ ಆತನು ಸಹಿಸಿಕೊಂಡನು, ಅದೇ ರೀತಿಯಲ್ಲಿ ಸಹಿಸಿಕೊಳ್ಳುವ ಕುಟುಂಬಗಳಲ್ಲಿ ಗಂಡ ಹೆಂಡತಿಯಲ್ಲಿ ಶಾಂತಿ ಸಮಾಧಾನ, ಅಣ್ಣ ತಮ್ಮದಲ್ಲಿ ಶಾಂತಿ ಸಮಾಧಾನ, ಎಲ್ಲ ಕುಟುಂಬಗಳಲ್ಲಿ ಶಾಂತಿ ಸಮಾಧಾನ ಇಳಿದು ಬರಲೆಂದು ಯೇಸುವಿನ ನಾಮದಲ್ಲಿ ನಾನು ಪ್ರಾರ್ಥನೆ ಮಾಡ್ತೇನೆ ಸ್ವಾಮಿ. ಆಮೇನ್, ಆಮೇನ್, ಆಮೇನ್.